ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣ ಬಾಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18ನ ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ಆಡುವ ಮಗುವನ ಕೈಯಲ್ಲಿ ಅಳುವ ಮಗುವನ್ನು ಕೊಟ್ಟರೆ ಆ ಮಗುವಿಗೆ ಸಮಸ್ಯೆ, ಜೊತೆಗೆ ಹುಟ್ಟುವ ಮಗುವು ಸಮಸ್ಯೆ, ಆರೋಗ್ಯ ಸಮಸ್ಯೆಯೂ ಉಂಟಾಗ್ತದೆ. ಈ ಕಾರಣಕ್ಕಾಗಿ ರಾಜ್ಯದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಯಾಗಿದೆ. ಕೇವಲ ರಾಜ್ಯದಲ್ಲಿ ಅಷ್ಟಲ್ಲ, ಇಡೀ ದೇಶದಲ್ಲಿ 1929ರಲ್ಲಿ ಬಾಲ್ಯ ನಿಷೇಧ ಕಾಯ್ದೆ ಜಾರಿಯಾಗಿದೆ. ಹೆಣ್ಣು ಮಗುವಿಗೆ 18 ವರ್ಷ ಮತ್ತು ಗಂಡು ಮಕ್ಕಳಿಗೆ 21 ವಯಸ್ಸಿನ ಮದುವೆಯ ವಯಸ್ಸಿಗೆ ನಿಶ್ಚಯನವಾಗಿದೆ. ಇದು ಆರೋಗ್ಯ ಇಲಾಖೆ ಮತ್ತು ಬೇರೆ ಬೇರೆ ಸಮೀಕ್ಷೆಗಳ ನಂತರ ತೀರ್ಮಾನವಾಗಿರುವಂಥ ವಯಸ್ಸಿನ ಮಿತಿ. ಈ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಮಾಡಿದವರಿಗೆ 2006ರಲ್ಲಿ ರಾಜ್ಯ ಸರ್ಕಾರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಗೆ ತಿದ್ದುಪಡಿ ತಂದಾಗ ಅದರಲ್ಲಿ ಸಾಕಷ್ಟು ಕಠಿಣ ಕ್ರಮವನ್ನು ಕಂಡಿದೆ. ನಿಶ್ಚಿತಾರ್ಥ 18 ಮತ್ತು 21 ವಯಸ್ಸಿನ ಮಧ್ಯದಲ್ಲಿ ಗಂಡಸರಿಗೆ 21 ಮತ್ತು ಹೆಣ್ಣು ಮಕ್ಕಳಿಗೆ 18 ವರ್ಷದ ಒಳಗಿನವರಿಗೆ ನಿಶ್ಚಿತಾರ್ಥ ಮಾಡಿದರೂ ಸಹ ಅದು ಅಪರಾಧ ಅನ್ನುವಂಥ ಕಾರಣಕ್ಕಾಗಿ ಅವ್ರ ಮೇಲೂ ಕ್ರಮ ಕೈಗೊಳ್ಳಲು ಒಂದು ತಿದ್ದುಪಡಿಯನ್ನು ಕೊಂಡಿದೆ. ಜೊತೆಗೆ ಜೈಲು ಶಿಕ್ಷೆ ಪಾಲಕರಿಗೂ ಮತ್ತು ಮದುವೆ ಆಗಿದ್ದರೆ ಸಹ ಜೈಲು ಶಿಕ್ಷೆಯನ್ನು ನೀಡಬೇಕು ಮತ್ತು ಪೊಕ್ಸೋಕ್ಕೆ ಮದುವೆ ಆಗಿದ್ದರೆ ಪೊಕ್ಸೋ ಕೇಸು ಸಹ ದಾಖಲಾಗುವಂಥ ಒಂದು ಕಾನೂನು ಇದೆ. ಜೊತೆಗೆ ಮದುವೆ ಮಾಡಿಸೋಕ್ಕೆ ಸಹಕಾರ ನೀಡಿದಿರುವಂಥ ಅರ್ಚಕರಿಗೂ ಸಹ ಇದರಲ್ಲಿ ಕಾನೂನಿನಲ್ಲಿ ಅವರಿಗೆ ಶಿಕ್ಷೆಯನ್ನು ನೀಡುವಂಥದ್ದಿದೆ ಮತ್ತು 2 ಲಕ್ಷವರೆಗೂ ದಂಡ ವಿಧಿಸುವ ಒಂದು ಕಾನೂನನ್ನು ಜಾರಿಗೆ ತಂದಿದೆ. ಈ ಕಠಿಣ ಜಾರಿ ಇದ್ದರೂ ಸಹ ಇನ್ನೂ ರಾಜ್ಯದಲ್ಲಿ ಬಾಲ್ಯ ವಿವಾಹ ನಿಂತಲ್ಲ. ಅದರಲ್ಲೂ ಕೊಪ್ಪಳ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹಗಳ ಸಂಖ್ಯೆ ಅತ್ಯಧಿಕ ಅಂತಲೇ ಹೇಳ್ಬೋದು. ಕಳೆದ 3 ವರ್ಷಗಳನ್ನು ನೋಡಿದಾಗ ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲಿ 3 ವರ್ಷದಲ್ಲಿ 363 ಬಾಲ್ಯ ವಿವಾಹಗಳು ವರದಿ ಆದವು. ವರದಿ ಹೇಳಿದರೆ ಅವರಿಗೆ ಮಕ್ಕಳ ರಕ್ಷಣೆಗೆ ಮತ್ತು ವಿವಿಧ ಇಲಾಖೆಗೆ ಗಮನಕ್ಕೆ ಬಂದಿರುವಂಥದ್ದು. ಆದರೆ ಇದನ್ನು ದಾಟಿಯೂ ಸಹ ಸಾಕಷ್ಟು ಯಾವುದೇ ವರದಿಗಳಿಲ್ಲದೆ ಅದು ಮುಚ್ಚಿ ಹಾಕಿರುವಂಥದ್ದು ಸಾಕಷ್ಟು ಮದುವೆಗಳಾಗಿವೆ ಅನ್ನುವಂಥ ಮಾತುಗಳು ಕೇಳಿಬರ್ತವೆ. 263 ಇದರಲ್ಲಿ ಈಗ 349 ಬಾಲ್ಯ ವಿವಾಹಗಳನ್ನು ತಡೆದ್ವಿ ಅನ್ನುವಂಥ ಮಾತನ್ನು ರಕ್ಷಣಾ ಘಟಕದ ವರದಿಗಳು ಹೇಳ್ತವೆ. ಅದರಲ್ಲಿ 14 ಮದುವೆಗಳಾಗಿರುವ ಕಾರಣಕ್ಕಾಗಿ ಅವರಿಗೆ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ FIR ದಾಖಲಾಯಿತು. ಇನ್ನು ನಿಶ್ಚಿತಾರ್ಥ ವಿಷಯಕ್ಕೆ ಬಂದಾಗ 18 ವಯಸ್ಸಿನ ಮೊದಲೇ ನಿಶ್ಚಿತಾರ್ಥ ಮಾಡಿರುವಂಥ ಸುಮಾರು 128 ಇವರು ಪ್ರಕರಣಗಳನ್ನು ಈಗಾಗಲೇ ಪೊಲೀಸರಿಗೆ ಮಾಹಿತಿ ನೀಡು ಅವನ ನಿಶ್ಚಿತಾರ್ಥ ಮೇಲೆ ಪ್ರಕರಣಗಳನ್ನು ದಾಖಲಿಕೊಂಡಿದೆ. ಇದು ಒಂದು ಕಡೆ ಆಗಿದ್ದರೂ ಸಹ ಈ ವರ್ಷ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಂದು 20 ವರ್ಷ ಆದರೂ ಸಹ ಇನ್ನೂ ಅದು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಆಗಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿದೆ. ಜೊತೆಗೆ ಈ ವರ್ಷ ಬಂದಾಗ ಸ್ವಲ್ಪ ಪ್ರಮಾಣದ ಕಳೆದ ವರ್ಷ 163 ಬಾಲ್ಯ ವಿವಾಹ ಪ್ರಕರಣಗಳು ವರದಿಗಾದರೆ ಈ ವರ್ಷ 96 ಪ್ರಕರಣಗಳು ವರದಿಯಾದವು. ಅದರಲ್ಲಿ 91 ಮದುವೆಗಳು ನಡೆಸಿದರೆ 5 ಮದುವೆಗಳಾಗಿರುವ ಕಾರಣಕ್ಕಾಗಿ FIR ದಾಖಲಾದವು ಅನ್ನೋದು ಇದೆ. ಜೊತೆಗೆ 9 ನಿಶ್ಚಿತಾರ್ಥ ಮದುವೆಯಲ್ಲಿ ಪ್ರಕರಣಗಳು ದಾಖಲಾಗಿವೆ. ಜಿಲ್ಲಾಡಳಿತ ಸಾಕಷ್ಟು ಕ್ರಮ ಕೈಗೊಂಡಿದೆ. ಒಂದು ಗ್ರಾಮ ಮಟ್ಟದಲ್ಲಿ ಮತ್ತು ನಗರ ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸಿದೆ. ಶಿಕ್ಷಕರಿಗೂ ಹೊಣೆ ನೀಡಿದೆ. ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೂ ಹೊಣೆ ನೀಡಿದೆ. ಜೊತೆಗೆ 1098 ಮಕ್ಕಳ ಸಹಾಯವಾಣಿದೆ, ಅದಕ್ಕೆ ಯಾರೇ ದೂರು ನೀಡಿದರೂ ಸಹ ಅದನ್ನು ತಕ್ಷಣಕ್ಕೆ ಕ್ರಮ ಕೈಗೊಳ್ಳುವಂತಿದೆ. ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ 1098ಗೆ ಬಂದಿರುವಂಥ ದೂರುಗಳೇ ಈಗ ಸಾಕಷ್ಟು ಪ್ರಮಾಣದಲ್ಲಿ ಕೊಂಡು ಅವುಗಳನ್ನು ಮದುವೆಯನ್ನು ತಡೆಯೋದು ಸಾಕೈತೆ. ಮತ್ತು ಈಗ ಪಾಲಕರು ಸಹ ಇನ್ನೊಂದಿಷ್ಟು ಮುಂದುವರೆದು ದಾಖಲೆಗಳನ್ನೇ ತಿದ್ದುವಂಥ ಇದೆ. ಆಧಾರ್ ಕಾರ್ಡಿನಲ್ಲಿ ಅಥವಾ ಬೇರೆ ಒಂದು ಇದರಲ್ಲಿ ಅವರ ವಯಸ್ಸಿನ ದಾಖಲೆಗಳನ್ನು ತಿದ್ದಿ ವಯಸ್ಸು ಹೆಚ್ಚಾಗಿದೆ ಅನ್ನುವಂಥ ತೋರಿಸ್ಕೊಂಡು ಮದುವೆ ಮಾಡಿರೋದು ಇದೆ. ಆದರೆ ಶಾಲಾ ದಾಖಲೆ ಮತ್ತು ಪರಿಶೀಲನೆ ಮಾಡಿದಾಗ ಕಡಿಮೆ ಇರುವಂಥದ್ದು ಕಂಡು ಬಂದಿದೆ. ಎಲ್ಲ ಇಲಾಖೆಗಳ ಸಮನ್ವಯತೆ ಇದೆ. ಪೊಲೀಸ್ ಇಲಾಖೆ ಸಹಕಾರ, PDOಗಳಾಗಿರ್ಬೋದು, ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳಂತ ಗುರುತಿಸ್ತಕ್ಕಂಥ ಶಾಲಾ ಮುಖ್ಯೋಪಾಧ್ಯಾಯರಾಗಿರ್ಬೋದು, ವಲಯದ ಮೇಲ್ವಿಚಾರಕರಾಗಿರ್ಬೋದು, ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ತಂಡದ ಯಾರು ಸಮಾಜ ಕಾರ್ಯಕರ್ತರು, ಔಟ್ರೀಚ್ ವರ್ಕರ್ಸು ಎಲ್ಲರೂ ಒಂದು ಯೂನಿಟ್ ಆಗಿ ನಾವು ಬಾಲ್ಯ ವಿವಾಹಗಳನ್ನ ತಡೆಗಟ್ಟುವಲ್ಲಿ ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ. ಇದಲ್ಲದೆ ಸರ್, ನಮ್ದು ಇನ್ನೊಂದು ಏನಾಯಿತು ಅಂದರೆ ಎಲ್ಲ ಕಡೆಗೂ ಮಕ್ಕಳ ರಕ್ಷಣಾ ಸಮಿತಿಗಳನ್ನು ಆ್ಯಕ್ಟಿವ್ ಮಾಡ್ತಾ ಇದ್ದೀವಿ. ಟೋಟಲ್ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲೂ. ಅದಲ್ಲದಲ್ಲೇ ಕೂಡ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲ ಇಂಟೀರಿಯರ್ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಕೂಡ ಜಾಗೃತಿ ಕಾರ್ಯಕ್ರಮಗಳು ಮೂಡಿಸುವಂಥ ನಿಟ್ಟಿನಲ್ಲಿ ತಂಡಗಳನ್ನ ರಚನೆ ಮಾಡಿಕೊಂಡು ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಇದರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡಿದ್ವಿ. ಎಲ್ಲರಿಗೂ
ಸಾಮೂಹಿಕ ವಿವಾಹ ಆಯೋಜಕರಿಗೂ ಕೂಡ ಕಡ್ಡಾಯವಾಗಿ 18 ವರ್ಷ ಮೇಲ್ಪಟ್ಟ ಹೆಣ್ಣು ಮಗುವಿಗೆ ಮತ್ತು 21 ವರ್ಷ ಮೇಲ್ಪಟ್ಟ ಗಂಡು ಮಕ್ಕಳದ ನಾವು ದಾಖಲೆಗಳನ್ನು, ಶಾಲಾ ದೃಢೀಕರಣ, ಜನನ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡೇ ನೀವು ಮದುವೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾವು ಹೇಳ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಇಷ್ಟು ನಾವು ಇಲಾಖೆಯಿಂದ ಕೈಗೊಂಡಿರ್ತಕ್ಕಂಥ ಬಾಲ್ಯ ವಿವಾಹ ಈ ದೇಶದ ಒಂದು ಪಿಡುಗದು. ಅದನ್ನು ನಿರ್ಮೂಲನೆ ಮಾಡದೆ ಹೋದರೆ ನಾವು ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇ ನಡೆಯುವಂಥ ಬಾಲ್ಯ ವಿವಾಹಗಳ ಸಂಖ್ಯೆ ಕಡಿಮೆ ಆಗಿರಬಹುದು, ಆದರೆ ಇನ್ನೂ ಅಲ್ಲೊಂದು ಇಲ್ಲೊಂದು ಕೆಲವು ಉಳ್ಕೊಂಡಿದೆ. ಆದರೆ ಅದಕ್ಕೆ ಯಾವ ಕಾರಣ ಅಂತ ಹೇಳೋಕ್ಕೆ ಹೋದರೆ ಜನರಿಗೆ ಅವೇರ್ನೆಸ್ ಇಲ್ಲ. ಯಾವ ಕಾರಣಕ್ಕಾಗಿ ನಾವು ಮದುವೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಪರಿಜ್ಞಾನ ಇಲ್ಲ. ತಮ್ಮ ಮಕ್ಕಳ ಬಗ್ಗೆನೂ ವಿಶೇಷವಾದಂಥ ಕಾಳಜಿ ಇಲ್ಲ. ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ. ತಮ್ಮ ಜವಾಬ್ದಾರಿಯನ್ನು ಕಳ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಮಕ್ಕಳನ್ನು ಮದುವೆ ಮಾಡಿಕೊಡ್ತಾ ಇದ್ದಾರೆ. ಇದನ್ನು ಹೋಗಲಾಡಿಸೋದಕ್ಕೆ ಇರೋ ಒಂದೇ ಒಂದು ಮಾರ್ಗ ಅಂತಂದರೆ ಶಿಕ್ಷಣ. ಸರಿಯಾದ ಶಿಕ್ಷಣ ಅವರಿಗಾದರೆ ಯಾವ ಕಾರಣಕ್ಕಾಗಿ ಕಾನೂನುಗಳಾಗಿದ್ದಾವು, ಇದನ್ನು ಕಾನೂನು ಇರೋದು 1929ರಿಂದ ಇದೆ. ಆವಾಗಿಂದನೂ ಮದುವೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಆವಾಗ ಇದ್ದರೂ ಸಹಿತ ಇತ್ತೀಚೆಗೆ ನಾವು 2006ರವರೆಗೆ 7ರವರೆಗೆ ತಿದ್ದುಪಡಿ ಮಾಡ್ತಾ ಇಲ್ಲಿಗೆ ಹೇಗೆ ಬಂದಿದೆ ಅಂತಂದರೆ, ಈ ಮದುವೆ ಎಂಗೇಜ್ಮೆಂಟ್ ಮಾಡೋದು ಸಹ ಅಪರಾಧ ಅನ್ನೋದನ್ನು ಈಗಾಗಲೇ ಅದು ಕಾನೂನಿನ ಮಾನ್ಯತೆ ಪಡೆಯುವಂಥ ಹಂತದಲ್ಲಿದೆ. ಇದು ಅತಿ ಅವಶ್ಯಕತೆ ಇದೆ. ಇದನ್ನು ಯಾರು ಮನಗಾಣಬೇಕು ನನ್ನ ಅನುಭವದಲ್ಲಿ ಅಂತಂದರೆ, ಈ ಮನೆ ಸುತ್ತಮುತ್ತಲಿರುವಂಥ ಜನನೂ ಈಗ ಅವ್ರ ಮದುವೆಗೆ ನಾವು ಹೋಗದೇ ಇಲ್ಲ ಅಂತಂದರೆ ಯಾರೂ ಅವ್ರು ಮದುವೆ ಮಾಡಲ್ಲ. ಅವ್ರ ಮನೆಯಾಗ ಯಾರು ಅವನು ಪೂಜೆ ಮಾಡಿ ಯಾರು ಅವರು ಮದುವೆ ಮಾಡಿಸೋನು ನಾನು ಹೋಗಲ್ಲ ಅಂತಂದರೆ ಯಾರೂ ಮಾಡಲ್ಲ. ಈಗ ಶಾಮ್ಯಾನ ಹಾಕಕ್ಕೆ ಹೋಗೋನು ಅವನು ಹೋಗಲ್ಲ ಅಂತಂದರೆ ಏನಾಗಲ್ಲ. ಯಾರು ಉಳಿದು ಇವೊಂದು ಪ್ರಿಂಟಿಂಗ್ ಪ್ರೆಸ್ನವರು ಇಂಥವ್ರು ಎಲ್ಲರ ಮೇಲೂ ಸಹ ಕ್ರಮ ಕೈಗೊಳ್ಳೋಕೆ ಇಲ್ಲಿ ಅವಕಾಶ ಇದೆ. 2 ವರ್ಷದಿಂದ 2 ಲಕ್ಷ ರೂಪಾಯಿವರೆಗೆ ಶಿಕ್ಷೆಯನ್ನು ನೀಡುವಂಥ ಅವಕಾಶ ಇಲ್ಲಿದೆ. ಇಷ್ಟು ಘನಘೋರವಾದಂಥ ಇದ್ದರೂ ಸಹ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ನಮ್ಮ ಮಕ್ಕಳು ನಾವೇನೋ ಮಾಡ್ಕೋತೀವಿ ಅನ್ನೋವಂಥದ್ದು ಎಲ್ಲಿ ಅನಕ್ಷರಸ್ಥೆ ಇದ್ದಾರೋ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಕಾಣ್ತಾ ಇದ್ದೀವಿ ನಾವು. 15 ವರ್ಷದೊಳಗಿನ ಹೆಣ್ಣು ಮತ್ತು 21 ವರ್ಷದೊಳಗಿನ ಗಂಡು ಮಕ್ಕಳ ಮದುವೆ ಮಾಡಿದರೆ ಶಿಕ್ಷೆ ಖಚಿತ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರ ಪ್ರಕಾರ ಬಾಲ್ಯ ವಿವಾಹ ಮಾಡಿದವರಿಗೆ 1 ಲಕ್ಷ ರೂಪಾಯಿವರೆಗಿನ ದಂಡ ಮತ್ತು ಗರಿಷ್ಠ 2 ವರ್ಷಗಳ ಜೈಲು ಶಿಕ್ಷೆ ಇರುತ್ತದೆ. ಮದುವೆಯ ಗಂಡು, ಪೋಷಕರು, ಭಾಗವಹಿಸಿದವರು, ಬೆಂಬಲಿಸಿದವರು, ಶಾಮಿಯಾನ, ಕಲ್ಯಾಣ ಮಂಟಪದ ಮಾಲೀಕರನ್ನೊಳಗೊಂಡ ಎಲ್ಲರಿಗೂ ಶಿಕ್ಷೆ ವಿಧಿಸಬಹುದಾಗಿದೆ. ಬಾಲ್ಯ ವಿವಾಹದ ಮಾಹಿತಿ ಇದ್ದಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098ಕ್ಕೆ ಕರೆ ಮಾಡುವ ಮೂಲಕ ಮಕ್ಕಳನ್ನು ರಕ್ಷಿಸಿ. ಇದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕೊಪ್ಪಳರವರ ಪ್ರಕಟಣೆ. ಕೊಪ್ಪಳ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬಾಲ್ಯ ವಿವಾಹಗಳು ಭಾಳಷ್ಟು ಕಂಡು ಬರ್ತಾ ಇದೆ. ಮೊನ್ನೆ ನಾನು ನೋಡಿದಾಗ ಒಂದು ಕೇಸ್ ಬಂತು. ಅಧಿಕಾರಿಗಳು ಹೋಗೋಷ್ಟರಲ್ಲೇ ಆ ಮಗುಂದಲ್ಲ ಮದುವೆ ಬೇರೆಯವ್ರದ್ದಿದೆ ಅಂತಕ್ಕಂಥ ಕೆಲಸ ಮಾಡಿ ಆ ಮಗುನ ಬೇರೆ ಕಡೆ ಸಾಗಿರ್ತಕ್ಕಂಥ ಕೆಲಸ ನಾನು ಮೊನ್ನೆ ತಾನೇ ಮಾಧ್ಯಮಗಳಿಂದ ಕಂಡು ಬಂತು. ಈ ಒಂದು ಕೆಲಸ ಮಾಡೋದ್ರಿಂದ ಮಗು ಅಪೌಷ್ಟಿಕತೆಯಿಂದ ಬಳಲ್ತದೆ. ವಯಸ್ಸಿನಲ್ಲಿ ಆಕಿ ತಾಯ್ತನ ಅನ್ನಿಸ್ಬೇಕಾದ್ರೆ ಮಗು ಮುನ್ನೂ ಸಾಯ್ತದೆ, ತಾಯಿನೂ ಸಾಯ್ತಕ್ಕಂಥ ಕೆಲಸ ಮಾಡ್ತಾಯಿದೆ. ಅವಧಿಗೆ ಮೀರಿ ಮದುವೆ ಮಾಡಿದ್ರೆ ಇವತ್ತು ಏನೆಲ್ಲ ಆಗ್ತಕ್ಕಂಥದ್ದು ಘಟನೆಗಳಿದೆ ಅಂತ ಸರ್ಕಾರ ಇವತ್ತು ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿದೆ ಕೂಡ. ಇವತ್ತು ಎಷ್ಟು ಬುದ್ಧಿವಂತರು ಇದ್ದರೂ ಕೂಡ ಇವತ್ತು ಎಲ್ಲ ಭಾಗದಲ್ಲಿ ಹೆಚ್ಚು ಕಡಿಮೆ ಸಾಮೂಹಿಕದಲ್ಲಿ ಮುಗಿದು ಹೋಗ್ತವೆ. ಅವರು ವಯಸ್ಸಿನಲ್ಲಿ ಚಿಕ್ಕವರಿರ್ತಾರೆ, ಸ್ವಲ್ಪ ಎತ್ತರ ದಪ್ಪ ಚೆನ್ನಾಗಿ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಹುಡುಗಿನ ವಯಸ್ಸನ್ನು ಮುಚ್ಚಿರ್ತಕ್ಕಂಥದ್ದು. ಆಮೇಲೆ ಅವರು ಪಾಸಾಗಿರ್ತಕ್ಕಂಥ SSLC ಮಾರ್ಕ್ಸ್ ಕಾರ್ಡ್ ಮೇಲೆ ಅಂದಾಜು ನೋಡೋಕ್ಕೆ ಹೋದರೆ ಅದನ್ನು ಅವರು ತಪ್ಪಾಗಿ ತೋರಿಸ್ತಾರೆ. ಇವೆಲ್ಲವಕ್ಕೂ ಕಾರಣ ಮೂಲ ಪೋಷಕರು ಅಂತ ಹೇಳ್ಬೋದು. ಇದ್ರ ಬಗ್ಗೆ ಸರ್ಕಾರ ಗಂಭೀರ ಚಿಂತನೆ ಮಾಡಬೇಕು. ಈ ನಿಟ್ಟಿನಲ್ಲಿ ಏನು ಜಿಲ್ಲಾಡಳಿತ ಇನ್ನಷ್ಟು ಕಠಿಣ ಕ್ರಮ ಕೈಗೊಳ್ಳಬೇಕನ್ನೋದು ಇದೆ. ಮತ್ತು ಕಾನೂನು ಸಹ ಏನು ಕಾನೂನು ಸೇವಾ ಪ್ರಾಧಿಕಾರದಿಂದಲೂ ಸಹ ಅರಿವು ಕಾರ್ಯಕ್ರಮ ಮಾಡಿದ್ರು. ಕಾನೂನು ಅರಿವು ಒಂದು ಕಡೆ ಆಗಿದ್ದರೆ, ಜಿಲ್ಲಾಡಳಿತ ಸಾಕಷ್ಟು ಪ್ರಚಾರವನ್ನು ಮಾಡ್ತಾ ಇದೆ ಅಂತ ಒಂದು ಕಡೆ ಆಗಿದ್ದರೆ, ಆದರೆ ಈಗ ಏನು ನಾಳೆ ಅಕ್ಷಯ ತೃತೀಯ ಇದೆ. ಅಕ್ಷಯ ತೃತೀಯ ಸಂದರ್ಭದಲ್ಲಿ ಸಹ ಸಾಕಷ್ಟು ಬಾಲ್ಯ ವಿವಾಹ ಆಗ್ತವೆ ಅನ್ನೋಂಥ ವರದಿದೆ. ಈ ನಿಟ್ಟಿನಲ್ಲಿ ಇನ್ನೊಂದಿಷ್ಟು ಮುತುವರ್ಜಿ ವಹಿಸಬೇಕು. ಮತ್ತು ಜೊತೆಗೆ ಏನು ಒಂದು ಹಂತದಲ್ಲಿ ಇದು ಸಮಾಜಕ್ಕೆ ಪಿಡುಗು ಅನ್ನುವಂತಿರುವಂಥ ಬಾಲ್ಯ ವಿವಾಹವನ್ನು ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಏನು ಮಗ ಪ್ರೀತಿ ಪ್ರೇಮಕ್ಕೆ ಸಿಲುಕಿರೋದು ಅಥವಾ ಹಿರಿಯರ ಹಾಗೆ ಏನು ಸಾವಿನ ಮೊದಲೇ ಮದುವೆ ಮಾಡೋದು ಅಥವಾ ಮನೆಯಲ್ಲಿ ಒಂದೇ ಹೆಣ್ಣು ಮಗುವನ್ನು ಬೇಗನೆ ಮದುವೆ ಮಾಡಿ ಮುಗಿಸೋದು
ಅಥವಾ ಹಿರಿಯರೊಂದಿಗೆ ಕಿರಿಯರ ಮದುವೆಯನ್ನು ಮಾಡುವುದು, ಈ ಎಲ್ಲವೂ ಪ್ರಕರಣಗಳನ್ನು ತಡೆಗಟ್ಟಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಗೆ ಏನಿದೆ ಅದನ್ನು ಕಠಿಣ ಕ್ರಮ ಕೈಗೊಂಡು ಕೊಪ್ಪಳ ಜಿಲ್ಲೆ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.